ನಿನ್ನೆ ವಿಡಿಯೋ ನೋಡಿದ್ರಿ, ನೋಡಿದ ತಕ್ಷಣ ನೀವು ಅನ್ಕೊಂಡಿರ್ತೀರ ಡ್ರೆಸ್ ಚೆನ್ನಾಗಿದೆ ಅಂತ. ಹೌದು, ನಾನು ನಮ್ಮ ರೇಖಾ ಅವ್ರ ಹತ್ರ ಅಂದ್ರೆ ದಿವಾಸ್ ಫ್ಯಾಷನ್ಸ್ ಅವರಿಂದ ಒಂದು 3 ಡ್ರೆಸ್ನ ತರಿಸ್ಕೊಂಡಿದೀನಿ. ನನಗಂತ ತರಿಸ್ಕೊಂಡ ಡ್ರೆಸ್ನ ನಾನು ತೋರಿಸ್ತೀನಿ. ಇದೇ ತರ ಬೇಕು ಅಂತ ನೀವು ಕೇಳಿದ್ರು ಸಿಗುತ್ತಾ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ಏನ್ ಗೊತ್ತಾ, ಮೊನ್ನೆ ನಮ್ಮ ಗೀತಾ ಅವರು ಗೋ ಗೆಟ್ ಫಿಟ್ ಗೀತಾ ಅವರು ಡ್ರೆಸ್ ಹಾಕೊಂಡೆ. ನಾನು ಕೇಳಿದೆ, ಗೀತಾ ತುಂಬಾ ಚೆನ್ನಾಗಿದೆ ಡ್ರೆಸ್, ಎಲ್ಲಿ ತಗೊಂಡ್ರಿ ಅಂತ. ರೇಖಾ ಅವ್ರ ಹತ್ರ ದಿವಾಸ್ ಫ್ಯಾಷನ್ಸ್ ತಗೊಂಡೆ ಅಂತ. ಕ್ವಾಲಿಟಿ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನನಗೆ ಇಮಿಡಿಯೇಟ್ಲಿ ಅನಿಸ್ತು, ಎಷ್ಟೊಂದು ದಿನ ಆಯ್ತು ನಾನು ಡ್ರೆಸ್ ತರಿಸ್ಕೊಳ್ಳೋಣ ಅಂತ ಹೇಳಿ. ನೋಡಿ, ಪ್ಯೂರ್ ಕಾಟನ್ ಇದು. ಇದಕ್ಕೆ ದುಪ್ಪಟ್ಟ ಬಂದಿಲ್ಲ, ಪ್ಯೂರ್ ಕಾಟನ್ ವಿತ್ ಪ್ಯಾಂಟ್ ಮತ್ತೆ ಟಾಪ್ ಬಂದಿದೆ. ಇದಕ್ಕೆ ಇನ್ನ 3 ಡ್ರೆಸ್ ಇದೆ, ತೋರಿಸ್ಬಿಡ್ತೀನಿ. ಇನ್ನೊಂದು ಮೆರೂನ್ ಕಲರ್ ಎಂಬ್ರಾಯ್ಡ್ರಿ ಇರುವಂತ ಬ್ಯೂಟಿಫುಲ್ ಕುರ್ತಾ. ಈ ಕುರ್ತಾಗೆ ಪ್ಯಾಂಟ್ ಮತ್ತೆ ದುಪಟ್ಟ ಕೂಡ ಇದೆ. ಇದಕ್ಕೆ ಫುಲ್ ಸೆಟ್ ಇದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ ನಾನು ಎಷ್ಟು ಡ್ರೆಸ್ ತಗೊಂಡಿದ್ದೆ ಅವ್ರ ಹತ್ರ ಇವತ್ತರೆಗೂ ಅದೆಷ್ಟೋ ಸಲ ವಾಶ್ ಮಾಡಿದೀನಿ. ತುಂಬಾ ಚೆನ್ನಾಗಿದೆ. ಇದು ಎರಡನೇದು. ಇನ್ನ ಒಂದು ಬ್ಯೂಟಿಫುಲ್ ಎ ಲೈನ್ ಕುರ್ತಿ. ಎ ಲೈನ್ ನೋಡಿ, ಅಂದ್ರೆ ಅಂಬ್ರೆಲಾ ಟೈಪ್ ಬರುತ್ತೆ, ಫ್ಲೋರಲ್ ಪ್ರಿಂಟ್ಸ್ ಇದೆ ಕಂಪ್ಲೀಟ್ ಆಗಿ. ಹಾಗೆ ಇದಕ್ಕೆ ಪ್ಯಾಂಟ್ ಬರುತ್ತೆ, ದುಪಟ್ಟ ಬರಲ್ಲ. ಇಲ್ಲಿರೋ ಫ್ಲವರ್ಸ್ ನೋಡ್ತಾ ಇದ್ರೆ ಯಾವ ದುಪಟ್ಟ ಬೇಕಾದ್ರೂ ನಾವು ಹಾಕೋಬೋದಲ್ಲ. ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ ಅಲ್ಲ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ರೇಖಾ ಅವರ ನಂಬರ್ ಇದೆ, ದಿವಾಸ್ ಫ್ಯಾಷನ್ಸ್ ಅಂತ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಒಳ್ಳೆ ಕ್ವಾಲಿಟಿಯ ಡ್ರೆಸ್ಗಳು ನಿಮ್ಗೆ ಸಿಗುತ್ತೆ. ಹಾಗೆ ಮೊನ್ನೆ ದೇಸಿ ಅಂಗಡಿಗೆ ಹೋಗಿದ್ದೆ, ಸಾರಿ ನಮ್ಮ ಚರಕ ಸಂಸ್ಥೆಯ ಕಾರ್ಯಕ್ರಮಕ್ಕೆ ನಾನು ಗೆಸ್ಟ್ ಆಗಿ ಹೋಗಿದ್ದೆ ಮೊನ್ನೆ. ಆಗ ನಾನು ಹೋದ ತಕ್ಷಣ ಶಾಪಿಂಗ್ ಮಾಡಿದೆ. ಏನ್ ತಗೊಂಡೆ ಅಂತ ತೋರಿಸ್ತೀನಿ. ದೇಸಿ ಅಂಗಡಿಯಲ್ಲಿ ಇವಾಗ ಕಾರ್ಡ್ ಸೆಟ್ ತರ ಕರೆಕ್ಟ್ ಆಗಿ ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಮಾಡ್ತಾ ಇದ್ದಾರೆ ನೋಡಿ. ಬ್ಯೂಟಿಫುಲ್ ಎ ಲೈನ್ ಕುರ್ತಾ, ಇದಕ್ಕೆ ಸೇಮ್ ಮ್ಯಾಚ್ ಆಗುವಂತ ಸ್ಟ್ರೈಟ್ ಕಟ್ ಪ್ಯಾಂಟ್. ದೇಸಿ ಅಂಗಡಿ ಬಟ್ಟೆ ಹೇಳ್ಬೇಕಾ, ಅದೆಷ್ಟು ಬಟ್ಟೆ ಐತೆ ನನ್ನ ಹತ್ರ ದೇಸಿ ಅಂಗಡಿದು. ನೋಡಿ, ಇದು ದೇಸಿ ಅಂಗಡಿಯ ಒಂದು ಸೆಟ್. ದೇಸಿ ಅಂಗಡಿಯ ಇನ್ನೊಂದು ಬ್ಯೂಟಿಫುಲ್ ನೋಡಿ, ಎಂಬ್ರಾಯ್ಡ್ರಿ ಹೇಗಿದೆ. ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ಇರುವಂತ ವೈಟ್ ಕುರ್ತಿ. ಇದೇನು ಒಂದೇ ಕಲರ್ ಹಾಕೊಂಡಿರೋದು ಅದೇ, ಇದು ಅದೇ. ಅದು ನನಗೆ ಸಾಮಾನ್ಯವಾಗಿ ಗ್ರೇ, ವೈಟ್, ಇಂಡಿಗೋ ಬ್ಲೂ ಇದು ತುಂಬಾ ಇಷ್ಟ ಆಗುತ್ತೆ. ತಗೊಳ್ಳೋದೇ ಜಾಸ್ತಿ ಆ ಶೇಡ್ಸ್ ಅಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ತುಂಬಾ ಆಸೆ ಪಟ್ಟು ತಗೊಂಡಂತ ಇನ್ನೊಂದು ಕುರ್ತಾ ನೋಡಿ. ಸ್ವಲ್ಪ ಪೇಸ್ಟಲ್ ಕಲರ್ಸ್ ಅಥವಾ ಬೀಜ್ ಈ ತರದ್ ನಂಗೆ ಇಷ್ಟ ಆಗುತ್ತೆ. ವಿ ನೆಕ್ ಇರುವಂತ ನೋಡಿ ಕುರ್ತಾ. ಇದು ಕಂಫರ್ಟಬಲ್, ಟ್ರಾವೆಲ್ ಮಾಡ್ತೀರಾ, ಯಾವ್ದಾದ್ರು ಊರಿಗೆ ಹೋಗ್ತೀರಾ, ಎಲ್ಲದಕ್ಕೂ ಓಕೆ. ಇತ್ತೀಚೆಗೆ ದೇಸಿ ಅಂಗಡಿಯಲ್ಲಿ ಗೌನ್ಸ್ ಅಂತಿರೋ, ಫ್ರಾಕ್ಸ್ ಅಂತಿರೋ ಇದು ಕೂಡ ಇದೆ. ನಂಗೆ ಟ್ರಾವೆಲ್ಗೆ ಅಥವಾ ದೂರ ಪ್ರಯಾಣಗಳಿದ್ದಾಗ ಅದರಲ್ಲೂ ಪ್ಯೂರ್ ಕಾಟನ್ ನೋಡಿ ಯಾವ ರೀತಿ ಈ ಎಂಬ್ರಾಯ್ಡ್ರಿ ಇದೆಲ್ಲ ತುಂಬಾ ಇಷ್ಟ ಆಗಿ ನಾನು ತಗೊಂಡಂತದ್ದು. ಇದಕ್ಕೆ ನೀವು ಲಾಂಗ್ ಪೈಟಿಕೋಟ್ ಹಾಕ್ಬಿಟ್ಟು ಒಂದು ದುಪಟ್ಟ ಹಾಕಿದ್ರೆ ಸಾಕು, ಸೂಪರ್ ಆಗಿರುತ್ತೆ ಇದು. ನನಗಿಷ್ಟ. ಸೊ ಯಾರಿಗೇನ್ ಇಷ್ಟ ಆಗುತ್ತೆ. ಶಿವಮೊಗ್ಗದಲ್ಲಿ ಮೀನಾಕ್ಷಿ ಭವನ್ ಮೇಲೆ ಇರುವಂತದ್ದು ದೇಸಿ ಅಂಗಡಿ, ಚರಕ ಸಂಸ್ಥೆಯ ದೇಸಿ ಅಂಗಡಿ. ಶಿವಮೊಗ್ಗದಲ್ಲಿದೆ, ಹುಬ್ಳಿಯಲ್ಲಿದೆ, ಮೈಸೂರಲ್ಲಿದೆ, ಬೆಂಗಳೂರಲ್ಲಿ 2 ಕಡೆ ಇದೆ, ಸೀತಾ ಸರ್ಕಲ್ ಮತ್ತೆ ಸೌತ್ ಎಂಡ್ ಸರ್ಕಲ್ ಅಲ್ಲಿ. ಇನ್ನ ಬೆಳಗಾವಿಯಲ್ಲಿದೆ, ದಾವಣಗೆರೆಯಲ್ಲಿ ಆಗತ್ತೆ. ಸೊ ನಿಮ್ಗೆ ಏನಾದ್ರು ಶಾಪಿಂಗ್ ಮಾಡ್ಬೇಕು ಅಂದ್ರೆ ಶಾಪ್ಗಳಿಗೆ ಹೋಗ್ಬೋದು. ಬನ್ನಿ, ಬೆಳಗಿನ ಪೂಜೆಯೊಂದಿಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗಷ್ಟೇ ನೀವು ನೋಡಿದ ಕ್ಲಿಪ್ಪಿಂಗು ನೆನ್ನೆ ವಿಡಿಯೋ ಶೂಟ್ ಆದ ನಂತರ ನಾನು ತೆಗೆದಂಥ ಕ್ಲಿಪ್ಪಿಂಗು. ಅಂದರೆ ಡ್ರೆಸ್ ಯಾರ್ದು ಸುಮಾರು ಜನ ಕಮೆಂಟ್ಸ್ ಹಾಕಿದ್ದೀರ ನೋಡಿ. ನಾನು ಅದು ಆಲ್ರೆಡಿ ಶೂಟ್ ಮಾಡಿಟ್ಟಿದ್ದೆ, ಒಳ್ಳೆಯದೇ ಆಯಿತು ಅಂತ ಅಂದ್ಕೊಂಡೆ. ಓಕೆ, ಪೂಜೆಗೆ ನೋಡಿ ಕಲರ್ಫುಲ್ ಎಲ್ಲ ಥರದ ಹೂಗಳು ಸಿಕ್ಕರೆ ಎಷ್ಟು ಚೆಂದ, ಏನೋ ಒಂದು ರೀತಿ ಸಮಾಧಾನ, ಖುಷಿ ಅನಿಸುತ್ತೆ. ಮೆಡಿಟೇಷನ್ ಮಾಡಿದಷ್ಟು ಒಂದು ಆನಂದ ಸಿಗುತ್ತೆ ನಮಗೆ ಇದನ್ನು, ಅಂದರೆ ಈ ರೀತಿಯಲ್ಲಿ ಪೂಜೆ ಮಾಡುವಾಗ ಅಲ್ವಾ. ಕಂಪ್ಲೀಟ್ ವ್ಲಾಗ್ನ ನೋಡೋದನ್ನು ಮಿಸ್ ಮಾಡಿಬಿಡಿ, ಯಾಕಂದರೆ ತುಂಬ ಮಾಹಿತಿ ಇದೆ ಇವತ್ತಿನ ಈ ವ್ಲಾಗಲ್ಲಿ. ಬೆಳಗ್ಗೆ ಬೇಗ ಎದ್ದಿರ್ತೀನಿ, ಸ್ನಾನ ಪೂಜೆ ಮುಗಿಸಿ ಇನ್ನೇನು ಬಿಸಿನೀರು ಕುಡಿತಾ ಇರ್ತೀನಿ. ಅಷ್ಟರಲ್ಲಿ ಅಗ್ನಿಹೋತ್ರದ ಸಮಯ ಆಗುತ್ತೆ. ಕೆಲವೊಂದು ಸಲ ಅಂತೂ ಬೇಗ ಪೂಜೆ 6 ಗಂಟೆ ಒಳಗೆ ಪೂಜೆ ಆಗಿರುತ್ತೆ. ಪೂಜೆ ಮುಗಿಸಿ ಅಗ್ನಿಹೋತ್ರ ಮಾಡೋ ಸಂತೋಷನೇ ಬೇರೆ. ಆದರೆ ಪ್ರತಿದಿನ ಆ ರೀತಿ ಆಗಲ್ಲ. ನನ್ನ ಪೂಜೆ ರೆಗ್ಯುಲರ್ ವೈಸ್ ಹಾಕೋದು 7 ಗಂಟೆಯಿಂದ 7:30. ಅಗ್ನಿಹೋತ್ರ ಅನ್ನೋದು 5 ನಿಮಿಷ ನಾವು ಮಾಡುವಂಥ ಒಂದು ಹೋಮ. ಇದಕ್ಕೆ ಬೇಕಾಗಿರೋದು ದೇಸಿ ಹಸುವಿನ ತುಪ್ಪ, ಬೆರಣಿ ಮತ್ತು ಅಕ್ಷತೆ. ಆ ಅಕ್ಕಿಗೆ 1 ಚಿಟಿಕೆ ತುಪ್ಪನ ಹಾಕಿ ನಾವು ಕಲಸಿಟ್ಕೊಂಡ್ರೆ, ನೀವು 100 ಗ್ರಾಮ್ ಅಕ್ಕಿ ತೊಗೊಂಡ್ರೆ 2 ರಿಂದ 3 ತಿಂಗಳು ಆಗುತ್ತೆ. ಯಾಕಂದರೆ ನಾವು ಅಗ್ನಿಹೋತ್ರಕ್ಕೆ ಬಳಸೋದು ಬರೀ 2 ಚಿಟಿಕೆಯಷ್ಟು ಅಕ್ಷತೆ. ದೇಸಿ ಹಸುವಿನ ಬೆರಣಿ, ನಾನು ಇದನ್ನು ತಾರ ಹತ್ರ ತರಿಸ್ಕೊಂಡಿದ್ದೀನಿ. ತುಪ್ಪ ಬೆರಣಿ 2 ತಾರ ಕಳಿಸ್ಕೊಡ್ತಾರೆ ಎಲ್ರಿಗೂ. ಈಗ ನಿಮಗೆ
ಏನಾಗಿದೆ ಅಂದರೆ ತುಪ್ಪ ಬೆರಣಿದೆ ಪ್ರಾಬ್ಲಮ್ ಆಗಿದೆ. ನಾನು ಹಾಗಾಗಿ ಅದಕ್ಕೂ ಒಂದು ಸಂಶೋಧನೆ ಅಂತ ಹೇಳ್ಬೋದು ಇವತ್ತು. ನೋಡಿ, ಕಂಪ್ಲೀಟ್ ಬ್ಲಾಗ್ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಓಕೆ, ಅಗ್ನಿಹೋತ್ರದಿಂದ ಬೆನಿಫಿಟ್ಸ್ ಅಂದರೆ ಲಾಭಗಳು ಒಂದು ಮನಸ್ಸಲ್ಲಿ ಏನಾದರೂ ಒಂದು ಬೇಡಿಕೆನ ಇಟ್ಕೊಂಡು ಪ್ರತಿದಿನ ಇದನ್ನು ಮಾಡ್ತಾ ಹೋಗಿ. ಮನೆಯಲ್ಲಿ ಮೊದಲಾಗಿ ಗಾಳಿ ಅಂದರೆ ಆ ಪ್ಯೂರಿಟಿ, ಏರ್ ಪ್ಯೂರಿಟಿ ಗೊತ್ತಾಗುತ್ತೆ. ಅದಷ್ಟೇ ಅಲ್ಲ, ಸೈಂಟಿಫಿಕಲಿ ನೋಡೋದಾದರೆ ಏರ್ ಪ್ಯೂರಿಟಿ ಜೊತೆಗೆ ಮನೆಯಲ್ಲಿರುವಂಥ ವ್ಯಕ್ತಿಗಳು ಬದಲಾವಣೆ ಆಗ್ತಾರೆ ಪಾಸಿಟಿವ್ಲಿ. ಹಠ ಮಾಡ್ತಿರೋ ಮಕ್ಕಳು ಬದಲಾಗ್ತಾರೆ. ತುಂಬ 1, 2 ಅಂತಲ್ಲ, ಇದ್ರ ಭಸ್ಮದಿಂದನೂ ಸಿಕ್ಕಾಪಟ್ಟೆ ಲಾಭ ಇದೆ ಅಲ್ವಾ. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಸುಮಾರು 5,000ಕ್ಕೂ ಹೆಚ್ಚು ಜನ ಈಗ ಅಗ್ನಿಹೋತ್ರ ಮಾಡ್ತಾಯಿದ್ದಾರೆ ನಮ್ಮ ಗಾಯೂಸ್ ಗ್ಲಿಟ್ಸ್ ಚಾನಲ್ ವತಿಯಿಂದ. ಅದೊಂದು ಹೆಮ್ಮೆಯ ವಿಚಾರ. ಯಾಕಂದರೆ ಪ್ರಕೃತಿಗೆ ಸಹಾಯ ಮಾಡ್ತಾಯಿದ್ದೀವಿ, ಅಥವಾ ಪ್ರಕೃತಿಗೆ ಸಹಾಯ ಅನ್ನೋ ಮಾತು ತುಂಬ ದೊಡ್ಡ ಮಾತಾಗುತ್ತೆ. ಪ್ರಕೃತಿನ ಕಲುಷಿತ ಮಾಡಿರೋದೇ ನಾವಲ್ವಾ. ಸೊ ಅದನ್ನು ಸರಿ ಮಾಡೋದಕ್ಕೆ ಒಂದು ಚಿಕ್ಕ ಪ್ರಯತ್ನನ ನಾವು ಮಾಡ್ತೀವಿ. ಪ್ರತಿಯೊಬ್ಬರು ಅವರ ಅನುಭವಗಳನ್ನು ಬಂದು ಹಂಚ್ಕೊಂಡಾಗ ಆಗೋ ಸಂತೋಷ ಇದೆಯಲ್ಲ, ನಿಜವಾಗ್ಲೂ ಅದನ್ನು ಎಷ್ಟು ಲಕ್ಷ ಹಣ ಗಳಿಸಿದ್ರೂ ಆ ಒಂದು ತೃಪ್ತಿ ಸಿಗಲ್ಲ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಈ ಭಸ್ಮನ ನಾವು ಸೋರಿಯಾಸಿಸ್ ಅನ್ನೋ ಸ್ಕಿನ್ ಕಾಯಿಲೆಗೆ ಕೂಡ ಹಚ್ಕೋಬೋದು. ಎಲ್ಲ ಸ್ಕಿನ್ ಡಿಸೀಸ್ಗೂ ಬರುತ್ತೆ. ಅಷ್ಟೇ ಅಲ್ಲ, HIV ಕ್ಯಾನ್ಸರ್ ಅಂತ ಕಾಯಿಲೆಗೂ ಕೂಡ ಈ ಭಸ್ಮನ ಒಂದು ಚಿಟಿಕೆಯಷ್ಟು ದಿನ ಕುಡಿತಾ ಬಂದರೆ ಅದರಿಂದ ಆಗೋ ಲಾಭಗಳು ಹೆಚ್ಚು. ಹಾಗೆ ಆ ಕಾಯಿಲೆ ಕೂಡ ವಾಸಿಯಾಗಿರೋ ಎಷ್ಟೋ ನಿದರ್ಶನಗಳಿದೆ. ಇಷ್ಟೆಲ್ಲ ಗೊತ್ತಾದ ಮೇಲೆ ಇನ್ನೂ ಯಾರಾದರೂ ಅಗ್ನಿಹೋತ್ರ ಶುರು ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಇದ್ರ ಕಿಟ್ ಬೇಕಾಯಿತು ಅಂದರೆ ಕಂಪ್ಲೀಟ್ ಕಿಟ್ ಆದರೆ ಫ್ರೆಶ್ ಆನಲ್ಲಿ ತಾರಾ ಹತ್ರ ಇಬ್ಬರ ಹತ್ರನೂ ಸಿಗುತ್ತೆ. ಇನ್ನು ಬರೀ ಬೆರಣಿ ತುಪ್ಪನೂ ಸಿಗುತ್ತೆ. ತಾರಾ ಅವ್ರ ಹತ್ರ ನೀವು ಕಾಲ್ ಮಾಡಿ ತರಿಸ್ಕೋಬೋದು. ನೆಕ್ಸ್ಟ್ ಅವತ್ತೆಲ್ಲ ಮುಗಿಸ್ಕೊಂಡು ಅಗ್ನಿಹೋತ್ರ ಮುಗಿಸಿ ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಹೊರಟಿದ್ದು ಶಿವಮೊಗ್ಗದಲ್ಲಿ ನೆಕ್ಸ್ಟ್ ಈವೆಂಟ್ ಮಾಡೋಣ ಅಂತ ಒಂದು ಪುಟ್ಟ ಪ್ರಯತ್ನ. ಸೊ ಜಾಗ ನೋಡಲಿಕ್ಕೆ ಯಾವುದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸೂಕ್ತ ಆಗುತ್ತೆ ಆ ಜಾಗ ನೋಡೋಣ ಅಂದ್ಕೊಂಡು ಶಿವಮೊಗ್ಗಕ್ಕೆ ಹೋದ್ವಿ. ಶಿವಮೊಗ್ಗ ನನಗೆ ತುಂಬ ಇಷ್ಟ ಆಗುವಂಥ ಊರು. ಯಾಕಂದರೆ ನನ್ನ ತಂದೆ ಮೊದಲ ಸರ್ವಿಸ್ ಶುರು ಮಾಡಿದ್ದು ಶಿವಮೊಗ್ಗದಲ್ಲಿ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಅವರ ಮೊದಲ ಸರ್ವಿಸ್ ಶಿವಮೊಗ್ಗದಿಂದ ಶುರುವಾಗಿತ್ತು. ನಾನು ಕೂಡ ಭದ್ರಾವತಿಯ ಕಾನ್ವೆಂಟಲ್ಲಿ ನನ್ನ LKG ಓದಿದ್ದೆ, ಓನ್ಲಿ LKG. ಓಕೆ, ಇನ್ನು LKG ಫೈನಲ್ ಎಕ್ಸಾಮ್ಸ್ ಬರೆದಿದ್ದು ಹರಿಹರದಲ್ಲಿ. ಸೊ ನಾನು LKGಯಿಂದ ನನ್ನ ಕಂಪ್ಲೀಟ್ ನಮ್ಮ ಲೈಫ್ ಇನ್ನು ನಾವು ಸೆಟ್ಲಾಗಿದ್ದು, ಓದಿದ್ದು, ಮದುವೆಯಾಗಿ ಬಂದಿದ್ದು ಎಲ್ಲದು ಹರಿಹರ. ಇನ್ನು ಮೂಲತಃ ನನ್ನ ತಂದೆ ತಾಯಿ ಇಬ್ಬರು ಚಿಕ್ಕಜಾಜೂರಿನವರು. ಶಿವಮೊಗ್ಗ ಯಾಕೆ ಇಷ್ಟ ಅಂದರೆ ಈ ರೋಡ್ ನೋಡಿ. ಮೈಸೂರು ಮತ್ತು ಶಿವಮೊಗ್ಗ ಎರಡರದ್ದು ರೋಡ್ ನೋಡ್ತಾ ಇದ್ದರೆ ಏನೋ ಒಂದು ರೀತಿ ಆನಂದನಪ್ಪ. ಯಾಕಂದರೆ ಟ್ರಾಫಿಕ್ ಕಡಿಮೆ, ವೈಡ್ ರೋಡ್ಸು, ಎಲ್ಲೂ ಕೂಡ ಇಕ್ಕಟ್ಟಂತ ಅನಿಸಲ್ಲ. ಹಾಗೆ ಅವಸರ ಇಲ್ಲದೆ ಇರೋ ಜೀವನ. ಅದೇ ಬೆಂಗಳೂರಾದರೆ ಪಾಪ ಪ್ರತಿಯೊಬ್ಬರು ಓಡ್ತಾ ಇರ್ತಾರೆ ಕೆಲಸಕ್ಕೆ. ಬೆಳಗ್ಗೆದ್ದು ಅವ್ರವರು ಹೊಟ್ಟೆಪಾಡು ಓಡ್ತಾ ಇರಬೇಕು. IT ಆಗಲಿ ಚಿಕ್ಕ ಕೆಲಸದವರಾಗಲಿ ಅವರು ಎಲ್ಲರೂ ಕೂಡ ಬ್ಯುಸಿ ಲೈಫು. ಮೆಟ್ರೋ ಸ್ಟೇಷನ್ಗೆ ಹೋದ್ರು ಅಲ್ಲೂ ಗಜಿಬಿಜಿ ಓಡ್ತಾ ಇರ್ತಾರೆ. ಅಲ್ಲಿ ನಮ್ಮ ಜಾಗಗಳನ್ನೆಲ್ಲ ನೋಡಿ ಒಂದು ಫೈನಲ್ ಆಗಿಲ್ಲ, ಇನ್ನು ನೋಡ್ಕೊಂಡು ಬಂದು ಸೀದಾ ಅಲ್ಲೇ ಶಿವಮೊಗ್ಗದಲ್ಲಿರುವಂಥ ಚಂದನ್ ಅವರ ಮನೆಗೆ ಹೋದ್ವಿ. ಯಾಕೆ ಗೊತ್ತಾ? ನಮ್ಮ ಗೋಮಾತೆಯ ದರ್ಶನಕ್ಕೆ. ಹೌದು, ಇಲ್ಲಿ ಎಷ್ಟು ದೇಸಿ ಹಸುಗಳಿದೆ ನೋಡಿ. ದೇಸಿ ಹಸು ಇದೆ, ಹಾಗೆ ಎಮ್ಮೆಗಳಿದೆ ಅವ್ರ ಹತ್ರ. ಸಿಕ್ಕಾಪಟ್ಟೆ ಹಸುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ನಮಗೆ ಇದು ವಿಚಾರ ಗೊತ್ತಾದ ತಕ್ಷಣ ನಾವು ನೋಡೋದು ಒಂದು ಖುಷಿ ಅಲ್ವಾ, ದೇಸಿ ಹಸುಗಳನ್ನು. ಒಂದು ಕರು ಅಂತೂ ಅದೆಷ್ಟು ಚಿನ್ನಾಟ ಆಡ್ತಾಯಿತ್ತು. ಯಾಕೆ ಅಲ್ಲಿಗೆ ಹೋಗಿದ್ದೀವಿ ಈ ವ್ಲಾಗ್ ನೋಡಿ ಗೊತ್ತಾಗತ್ತೆ. ಇನ್ನು ಮುಂದಕ್ಕೆ ತಿಳಿಸ್ತೀನಿ ಕೂಡ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಗ್ಲಿಟ್ಸ್. ನಾವು ಶಿವಮೊಗ್ಗ ಬಂದಿದ್ವಿ. ನೆಕ್ಸ್ಟ್ ಈವೆಂಟ್ ಶಿವಮೊಗ್ಗದಲ್ಲಿ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜಾಗ ನೋಡೋದು, ಅದು ನೋಡೋಣ. ಸರಿಯಾದ ಜಾಗ ಸಿಕ್ಕರೆ ಡೆಫಿನೆಟ್ಲಿ ಇಲ್ಲೇ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಸೊ ಇವಾಗ ನಾವು ಹಸುಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ಎಲ್ಲಿದ್ದೀವಿ ಅಂತ ಹೇಳಿ. ನಮ್ಮ ಸಬ್ಸ್ಕ್ರೈಬರ್ ಮಂಜುಳಾ ಅಂಥೇಳಿ. ಎಲ್ಲಿ ಹೋದ್ರು ಮಂಜುಳಾ? ಬನ್ನಿರಿ. ಹುಷಾರು ಹಾಗೆ ಬರ್ಬೇಕಿತ್ತು. ನಾವು ಕಡೆ ಬಂದ್ವಿ. ಇಲ್ಲಿ ಬಂದಿತ್ತು. ನಿಮ್ಮನ್ನು ಪರಿಚಯ ಮಾಡಿಸ್ತೀನಿ. ನಿಮ್ಮ ಮೂಲಕನೇ ಗೊತ್ತಾಗಿದ್ದಲ್ಲ ಬರೀ.
ಇವ್ರು ನನ್ನ ಸಬ್ಸ್ಕ್ರೈಬರ್ ಮಂಜುಳಾ ಅಂತ ಹೇಳಿ. ನಮಸ್ತೆ ಮಂಜುಳಾ. ನಮಸ್ತೆ ಮೇಡಮ್. ಆರಾಮಿದ್ದೀರಾ? ಆರಾಮಿದ್ದೀರಾ. ನಾವು ಲಾಸ್ಟ್ ಟೈಮ್ ಶಿವಮೊಗ್ಗ ಬಂದಾಗ ಪಾಪ ಹುಡ್ಕೊಂಡು ಬಂದು ಚರಕದು ಈವೆಂಟಿಗೆ ಬಂದಿದ್ವಲ್ಲ, ಆಗ ಹುಡ್ಕೊಂಡು ಬಂದು ಪಾಪ ಅವರು ಅಗ್ನಿಹೋತ್ರ, ನಮ್ಮಿಂದ ಎಲ್ಲ ಅಗ್ನಿಹೋತ್ರ ಮಾಡ್ತಾ ಇದ್ದಾರಲ್ವ, ಆ ಅಗ್ನಿಹೋತ್ರ ಮಾಡ್ತಾ ಇರೋದ್ರಿಂದ ಬೆರಣಿ ತುಪ್ಪಕ್ಕೆ ಎಲ್ಲರೂ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೇಳ್ತಾ ಇರ್ತೀನಿ, ನಿಮ್ಮೂರಲ್ಲೇ ಎಲ್ಲಾದರೂ ದೇಸಿ ಹಸು ಇದ್ದರೆ ಅಲ್ಲಿ ತೊಗೊಳ್ಳಿ, ಇಲ್ಲಾಂದರೆ ನಮ್ಮ ಹತ್ರ ಸಿಗುತ್ತೆ ಅಂತ ಹೇಳಿ. ಎಷ್ಟು ಜನ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತಂದರೆ, ಆಮೇಲೆ ಸುಮಾರು ಜನ ಊಟಕ್ಕೂ ಸಹಿತ ದೇಸಿ ಹಸು ತುಪ್ಪನೇ ಬಳಸೋದು. ಹಾಗಾಗಿ ಅದರದ್ದು ಸ್ಕೇರ್ಸಿಟಿ ಅಂತ ಅನಿಸುತ್ತೆ. ನಿಮಗೆ ಹೆಂಗೆ ಪರಿಚಯ ಆಯಿತು? ನನ್ನ ಮಗನ ಫ್ರೆಂಡ್ ಚಂದನ್, ಕ್ಲಾಸ್ಮೇಟ್. ಓಕೆ, ಬನ್ನಿ ಚಂದನ್. ಬನ್ನಿ ಚಂದನ್. ನಮಸ್ತೆ. ಇವ್ರು ಚಂದನ್ ಅಂತ ಹೇಳಿ ಮಂಜುಳಾ ಅವರ ಮಗನ ಕ್ಲಾಸ್ಮೇಟು, ಫ್ರೆಂಡು. ಸೊ ಅವ್ರ ಮೂಲಕ ಗೊತ್ತಾಗಿ ಇವರು ದೇಸಿ ಹಸುನ, ಒಂದಷ್ಟು ಹಸುಗಳಿದೆ, ಆ ಹಸು ಇರೋದ್ರಿಂದ ಇವ್ರು ಹುಡ್ಕೊಂಡು ಬಂದು ತುಪ್ಪ ಬೆರಣಿ ಎಲ್ಲ ಇಲ್ಲೇ ತಗೊಳ್ತಾ ಇದ್ದಾರೆ. ಅವ್ರು ಬಂದು ವಿಚಾರಿಸಿ ಹೇಳಿದ್ದು, ಮ್ಯಾಮ್ ಹಿಂಗೆ ಚಂದನ್ ಅಂತ ಇದ್ದಾರೆ, ನಿಮಗೆ ದೇಸಿ ಹಸು ತುಪ್ಪ ಬೇಕು ಅಂತ ಸುಮಾರು ಜನ ಕೇಳ್ತಾ ಇರ್ತೀರ, ನೋಡಿ ನೀವು ಬೇಕಾದರೆ ಒಂದ್ಸಲ ಬಂದು ನೋಡಿ ಅಂತ ಹೇಳಿದ್ದಕ್ಕೆ ನಾನು ಅದೇ ಹೇಳಿದೆ, ಬಂದು ನೋಡ್ತೀನಿ, ನೋಡಿ ಸರಿ ಅನ್ಸಿದ್ರೆ ನಾನು ಬಂದು ಮಾಡ್ತೀನಿ ಅಂಥೇಳಿ. ಸೊ ಇವತ್ತು ಹಸುಗಳನ್ನ ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೀವಿ. ನಿಮ್ಮೆಲ್ರಿಗೂ ಇನ್ನು ಮುಂದಕ್ಕೆ ತುಪ್ಪ ಮತ್ತು ಬೆರಣಿನ ಚಂದನ್ ತಲುಪಿಸೋ ಒಂದು ವ್ಯವಸ್ಥೆನ ಮಾಡ್ತಾರೆ. ಅವ್ರ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಯಾರಿಗೆಲ್ಲ ಊಟಕ್ಕೂ ಸಹಿತ ದೇಸಿ ಹಸು ತುಪ್ಪ ಬೇಕು ಅನ್ನೋರು ತೊಗೋಬೋದು. ಹಾಗೆ ಅವರ ಕಸಿನ್ ಅಥವಾ ಅವ್ರ ಚಿಕ್ಕಪ್ಪಂದ್ರದ್ದು ಎಮ್ಮೆಗಳಿದೆ, ಕೆಲವರು ಎಮ್ಮೆದು ಬೆಣ್ಣೆ ಬೇಕು, ತುಪ್ಪ ಬೇಕು ಅಂತ ಕೇಳ್ತಾ ಇರ್ತಾರೆ. ಹಂಗೇನಾದ್ರು ಅವಶ್ಯಕತೆ ಇದೆ ನೀವು ಅದನ್ನು ಕೂಡ ತರಿಸ್ಕೋಬೋದು. ಬಟ್ ಅಗ್ನಿಹೋತ್ರಕ್ಕೆ ಮಾತ್ರ ದೇಸಿ ಹಸು ತುಪ್ಪನೇ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಅದು ಅವೈಲೇಬಲ್ ಇದೆ, ಬೆರಣಿ ಮತ್ತು ತುಪ್ಪ. ಚಂದನ್, ನೀವು ಓದಿದ್ರ ಅಂತ ಗೊತ್ತಾಯ್ತು, ಅಮ್ಮ ಹೇಳ್ತಾ ಇದ್ರು. ನಿಮ್ಮದು ಕ್ವಾಲಿಫಿಕೇಶನ್ ಕೇಳ್ಬೋದಾ? MBA ಮಾಡಿದ್ರಾ? ಓಕೆ, ನೋಡಿ MBA ಮಾಡ್ಕೊಂಡಿದ್ದಾರೆ. ಇದೇ ಫುಲ್ ಟೈಮ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇವಾಗ? ಓಕೆ. ಮನೆಗಳಿಗೆ ಡೈರಿಗೆ ಎಲ್ಲ ಹಾಲು ಕೊಡ್ತಾ ಮನೆ ಕೊಡ್ತೀರಾ? ಓಕೆ. ಹೆಂಗನ್ಸುತ್ತೆ? ಜಾಬ್ ಹೋಗ್ಬೇಕಿತ್ತು ಅಂತ ಅನ್ಸುತ್ತಾ? ಇದೆ, ಆರಾಮಿದೆ. ಹೌದಾ? ನಾವು ಸ್ವಂತವಾಗಿ ಮಾಡೋದ್ರಿಂದ ಖುಷಿ ಇದೆ. ಹೌದಾ? ಒಂದ್ಸಲ ಅವ್ರ ಮನೆ ಹಂಗೆ ತೋರಿಸ್ಬಿಡ್ರಿ. ನೀವು ಅಲ್ಲಿ ನೋಡ್ತಾ ಇರೋದು ಚಂದನ್ ಅವ್ರ ಮನೆ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಮಕ್ಕಳನ್ನ ತುಂಬ ಓದಿಸ್ಬೇಕು, ಬೆಂಗಳೂರಿಗೆ ಕಳಿಸ್ಬೇಕು, ಇಲ್ಲ ಫಾರಿನಿಗೆ ಕಳಿಸ್ಬೇಕು. ಒಂದು ರಿಯಲ್ ನಿಮ್ಮ ಹಿಂದ್ಗಡೆ ನೋಡ್ರಿ ದೊಡ್ಡ ಗ್ಯಾಂಗ್ ಇದೆ ಅಲ್ಲಿ. ಈ ಕಡೆ ಬರ್ಬೇಕೇನೋ? ಇಲ್ಲ, ಅಲ್ಲಿ ಮಾತಾಡೋಣ. ಇಲ್ಲ, ಅಲ್ಲಿ ಮಾತಾಡೋಣ, ಮುಂದೆ ಮಾತಾಡ್ಬೋದು. ಅಲ್ಲೇ ಹೋಗಿ. ಬನ್ನಿ ಮಂಜುಳಾ, ಬನ್ನಿ, ಪರವಾಗಿಲ್ಲ, ಬೇಡ ನನ್ಗೆ ಬನ್ನಿ. ಇವಾಗಿನ ಪೇರೆಂಟ್ಸ್ಗೆ ಹೇಗೆ ಅಂತಂದರೆ, ಓದಿಸ್ಬೇಕು, ಎಲ್ಲೆಲ್ಲೋ ಕಳಿಸ್ಬೇಕು, ಏನೋ ಬಿಸ್ನೆಸ್ ಮಾಡಿಸ್ಬೇಕು ಅಂತ ತುಂಬ ಇನ್ವೆಸ್ಟ್ಮೆಂಟ್ ಬಗ್ಗೆನೂ ತುಂಬ ಚಿಂತೆ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಈಗ ಚಂದನ್ ಅವ್ರ ತಾಯಿ ಹೇಳ್ತಾ ಇದ್ರು, ಅವ್ರು ಮದುವೆ ಆಗಿ ಬಂದಾಗಿಂದನೂ ಹಸುಗಳು, ಎಮ್ಮೆ ಎಲ್ಲ ಇತ್ತು ಅಂತ. ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ MBA ಓದಿರೋ ಹುಡುಗ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಹೆಮ್ಮೆಯ ವಿಷಯ ನಮಗಿದು. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ತುಂಬ ಸ್ಯಾಟಿಸ್ಫೈ. ಹೌದಾ? ಆಮೇಲೆ ಮಂಜುಳವರು ಮನೆಗೆ ಹಾಲು ತಗೊಳ್ತಾರೆ, ಅದು ಇವರೇ ಹೋಗಿ ಕೊಟ್ಟು ಬರ್ತಾರೆ ಹಾಲನ್ನ. ಆ ಥರ ಸುಮಾರು ಮನೆಗಳಿಗೆ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಮಂಜುಳವ್ರ ಮೂಲಕ ನಮಗೆ ಪರಿಚಯ ಆಗಿದ್ದು. ಥ್ಯಾಂಕ್ ಯು ಮಂಜುಳಾ, ನಿಮ್ಮಿಂದ ಒಂದು ಒಳ್ಳೆ ಕೆಲಸ ಆಯಿತು ಅಂತ ಹೇಳ್ಬೋದು. ಸರಿ, ಯಾವ ರೀತಿ ನಾನು ಆನ್ಲೈನ್ ಮೂಲಕನೇ ನೀವು ಬೆರಡಿ ಎಲ್ಲ ತರಿಸ್ಬೇಕಾಗತ್ತೆ. ತುಪ್ಪನೂ ಅಷ್ಟೇ, ಅದು ಸೋರ್ದೇ ಇರೋ ಥರ ಒಂದು ಕಂಟೆನರ್ ಮಾಡಿ. ರೇಟ್ ಏನಾದರೂ ಹೇಳೋಕ್ಕಾಗತ್ತಾ? ನೀವು ಹೆಂಗೆ ಕೊಡ್ತಾ ಇದ್ದೀವಿ? ತುಪ್ಪ ಗೊತ್ತಿಲ್ಲಲ್ಲ, ನೀವು ಬೆಣ್ಣೆನೇ ಕೊಡ್ತಾ ಇರೋದು ಇದರಿಂದ. ಇನ್ನು ಮುಂದೆ ತುಪ್ಪ ಒಂದು ವಿಚಾರಿಸಿ, ನೀವು ತುಪ್ಪ ಒಂದು ತಲುಪಿಸಿ. ಬೆರಣಿ ಹೇಗೆ ಅಂದರೆ, ನಮ್ಮಲ್ಲಿ ಅಂದರೆ ಒಂದು ತಟ್ಟು ಪೀಸ್ ಕಟ್ ಮಾಡಿರ್ತಾರೆ. ಹೌದಾ? ಆ ಥರ ತಲುಪಿಸ್ತಾ ಇದ್ದಾರೆ. ಅದ್ರ ಪೀಸ್ ಲೆಕ್ಕ ಕೊಡ್ತಾರೆ. ಒಂದು ಪೀಸಿಗೆ ಇಷ್ಟು ಒಂದು ಲೆಕ್ಕದಲ್ಲಿ 150, 100 ಈ ಥರ ಪ್ಯಾಕೆಟ್ ಯಾರು ಎಷ್ಟು ಕೇಳ್ತಾರೋ ಅಷ್ಟು ತಲುಪಿಸ್ಬೇಕು ನೀವು. ಸೊ ಅದೇ ನಾನು ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ನಿಮಗೆ ಎಮ್ಮೆ ಬೆಣ್ಣೆ ಬೇಕು ಅಂದರೂ ತೊಗೋಬೋದು. ಬೆಣ್ಣೆ ತೊಗೊಳಕ್ಕೆ ಬರಲ್ಲ ನೀವು ದೂರದಲ್ಲಿರೋರು, ತುಪ್ಪ ತೊಗೋಬೋದು. ಸೊ ಪರ್ಟಿಕ್ಯುಲರ್ ಆಗಿ ಕೇಳಿ, ಅಗ್ನಿಹೋತ್ರಕ್ಕೆ ಬೇಕಾದ್ರೆ ದೇಸಿ ಹಸುವಿನ ತುಪ್ಪನ ತಲುಪಿಸ್ತಾರೆ ನಿಮಗೆ, ಜೊತೆಗೆ ಬೆರಣಿ ಕೂಡ ತಲುಪಿಸ್ತಾರೆ. ಅದೊಂದು ಪ್ರಾಬ್ಲಮ್, ಎಲ್ಲರೂ ಮೇಡಮ್ ಅದು ಸಿಗ್ತಾ ಇಲ್ಲ, ತುಪ್ಪ ಎಲ್ಲಿ ತೊಗೋಬೇಕು ಹೇಳಿ, ಬೆರಣಿ ಎಲ್ಲಿ ತೊಗೋಬೇಕು ಹೇಳಿ ಅಂತ. ಸೊ ಇನ್ನು ಮುಂದೆ ಚಂದನ್ ಕೂಡ ಆ್ಯಡ್ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅವರು ಕೂಡ ಬೆರಣಿ ಮತ್ತು ತುಪ್ಪನ ತಲುಪಿಸೋ ಒಂದು ಪ್ರಯತ್ನ ಮಾಡ್ತಾರೆ. ಅಷ್ಟೇ ನಾವು ಹೇಳೋದು, ಹಾನೆಸ್ಟ್ ಆಗಿ ತಲುಪಿಸಿ. ಯಾಕಂದರೆ ಪೂಜೆಗೆ ಸುಮಾರು ಜನ ಬಳಸ್ತಾ ಇರೋದು ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ. ಥ್ಯಾಂಕ್ ಯು. ಇದು ಚಂದನ್ ಅವರ ಅದ್ಭುತವಾದ ಮನೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮನೆ. ಕಂಪ್ಲೀಟ್ ಮನೆ ನೋಡಿದ್ವಿ, ತುಂಬ ಖುಷಿಯಾಯಿತು. ನಿಮಗೇನಕ್ಕೆ ಅವ್ರ ಮನೇನ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಂದರೆ,
ಇವರು ವೆಲ್ ಸೆಟಲ್ಡ್, ಅವ್ರಿಗೆ ಯಾವುದೇ ಒಂದು ಆರ್ಥಿಕವಾಗಿ ಕಷ್ಟಗಳಿಲ್ಲ, ಹಾಗೆ ಇದೇ ನಂಬ್ಕೊಂಡು ಜೀವನ ಮಾಡೋವಂಥದ್ದು ಇಲ್ಲ. ಆದರೆ ಏನಾದರೂ ಒಂದು ಸರ್ವಿಸ್ ಮಾಡಬೇಕು, ಎಜುಕೇಟೆಡ್ ಆಗಿದ್ದರೂ ಕೂಡ ನಾನು ಇದ್ದೂರಲ್ಲೇ ಏನಾದರೂ ಒಂದು ಮಾಡಬೇಕು ಅಂತ ಇಷ್ಟು ಹಸುಗಳನ್ನು ಅಂದರೆ ದನಕರುಗಳನ್ನು ಸಾಕ್ಕೊಂಡು ಅದರಲ್ಲಿ ಒಂದು ದುಡಿಮೆಯನ್ನು ಕಂಡುಕೊಂಡಿದ್ದಾರೆ. ಸೊ ನಾನು ಅವ್ರಿಗೆ ಹೇಳಿದ್ದೀನಿ, ಇನ್ನು ಮುಂದಕ್ಕೆ ನಿಮಗೆ ತುಪ್ಪ ಬೆರಣಿ ಬೇಕಾದರೆ ಚಂದನ್ ಅವ್ರ ನಂಬರ್ನ ಕೊಟ್ಟಿದ್ದೀನಿ, ಅವರಿಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಅವ್ರು ನಿಮಗೆ ತಲುಪಿಸುವಂಥ ಒಂದು ಪ್ರಯತ್ನನ ಮಾಡ್ತಾರೆ. ನಿಮ್ಗೆ ಎಷ್ಟು ಬೇಕು ಕೇಳಿ. ಈಗಂತೂ ದೇಸಿ ಹಸುವಿನ ತುಪ್ಪನ ಮೆಡಿಸಿನ್ ರೂಪದಲ್ಲಿ ನಾವು ತಗೊಳ್ತಾ ಇದ್ದೀವಿ. ಹೌದು, ಯಾಕಂದರೆ ಅಷ್ಟು ಒಳ್ಳೆಯದು. ಒಂದು ಚಮಚ ತುಪ್ಪ ಪ್ರತಿದಿನ ತಿಂತಾ ಬಂದರೆ ನಮಗೆ ಬೋನ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಪ್ರತಿದಿನ ಒಂದು ಸ್ಪೂನ್ ತುಪ್ಪ ತಿನ್ನಲೇಬೇಕು ಪ್ರತಿಯೊಬ್ಬರೂ. ತುಂಬ ಒಳ್ಳೆಯದು ದೇಹಕ್ಕೆ, ಆರೋಗ್ಯಕ್ಕೆ. ಅವ್ರ ಮನೆಯಿಂದ ಸೀದಾ ನಾವು ನಮ್ಮ ಮಂಜುಳಾ ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ, ಊರ ಕಡೆಗೆ ಹೊರಟ್ವಿ. ಮಧ್ಯಾಹ್ನದ ಊಟ ಅಲ್ಲೇ ವಿಧಾತ್ರಿ ಭವನಲ್ಲಿ ಆಗಿತ್ತು. ಮುಗಿಸ್ಕೊಂಡು ನಾವು ಹೋಗಿದ್ದೆ ಜಾಗ ನೋಡಲಿಕ್ಕೆ. ಶಿವಮೊಗ್ಗ ಒಂದು ಬ್ಯೂಟಿಫುಲ್ ಊರು. ಇಲ್ಲಿ ನಮಗೆ ಈವೆಂಟ್ ಮಾಡೋ ಒಂದು ಅವಕಾಶ ಸಿಕ್ಕರೆ ತುಂಬ ಖುಷಿ ಆಗುತ್ತೆ. ನೋಡೋಣ, ಯಾಕಂದರೆ ನಾವು ಅಂದ್ಕೊಂಡಿರೋ ದಿನ ತುಂಬ ಕಾರ್ಯಕ್ರಮಗಳಿದೆ ಅಂತೆ. ನೋಡೋಣ, ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ನಮಗೂ ಅವಕಾಶ ಸಿಕ್ಕರೆ ಈ ಸಲದ ಈವೆಂಟ್ ಅಲ್ಲೇ ಆಗುತ್ತೆ. ಎಲ್ಲ ವಿಚಾರಿಸ್ಕೊಂಡು ಚಂದನ್ ಅವ್ರನ್ನ ಭೇಟಿ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ತುಂಬ ಖುಷಿಯಾಗಿ ಹೊರಟ್ವಿ. ಯಾಕಂದರೆ ಲಾಸ್ಟ್ ಹೊರಡೋಕ್ಕೆ ಮುಂಚೆ ನಾವು ನೋಡ್ಕೊಂಡು ಹೋಗಿದ್ದು ಆ ಹಸು ಕರುಗಳನ್ನು, ಅದೆಲ್ಲ ನೋಡ್ತಾಯಿದ್ರೆ, ಚಿನ್ನಾಟಗಳನ್ನು ನೋಡ್ತಾಯಿದ್ರೆ ಏನೋ ಒಂದು ರೀತಿಯ ಸಂತೋಷ ಆಗಿಬಿಡುತ್ತೆ. ನನಗೂ ತುಂಬ ಆಸೆ ಇದೆ ಒಂದು ಹಸು ಸಾಕಬೇಕಂತ. ಅದರಲ್ಲೂ ಪುಂಗ್ನೂರು ಹಸು ತರೋಣ್ವೇನೋ ಅಂತ ಅನಿಸುತ್ತೆ ಒಂದೊಂದು ಸಲ. ಆದರೆ ಗೊತ್ತಿಲ್ಲ, ನಾವು ಊರುಗಳಿಗೆ ಅಡ್ಡಾಡೋದು ಜಾಸ್ತಿ, ಎಲ್ಲೆಲ್ಲೋ ಓಡಾಡ್ತಾ ಇರ್ತೀವಿ. ಮೇಂಟೈನ್ ಮಾಡೋಕ್ಕಾಗುತ್ತಾ? 2 ಮನೆಯಲ್ಲಿ ನಿಮ್ಗೆ ಗೊತ್ತು, ನಮ್ಮ ಸೀಸು ಜಾಕಿ ಇಬ್ಬರಿದ್ದಾರೆ, ಜೊತೆಗೆ ಮತ್ತೊಂದು ಹಸು ಆದರೆ ತುಂಬ ಕಷ್ಟ ಆಗ್ಬೋದು. ಗೊತ್ತಿಲ್ಲ ಮುಂದೆ ಏನು ಮಾಡ್ತೀನಿ ಅಂತ. ಆಸೆ ಅಂತೂ ಇದೆ. ಯಾವುದೂ ಆಗಲ್ಲ ಅಂತಂದರೆ ಆಗೋದೇ ಇಲ್ಲ, ಪ್ರಯತ್ನ ಮಾಡ್ಬೋದಲ್ವ ಅಂತ ಮನಸ್ಸು ಅನಿಸುತ್ತೆ. ಆರೋಗ್ಯ ಒಂದು ಚೆನ್ನಾಗಿರಲಿ, ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ, ಒಂದೇ ಆರೋಗ್ಯ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ. ತುಂಬ ಏನೇನೋ ಮಾಡಬೇಕು ಅನ್ನೋ ಆಸೆಗಳಿದೆ ಜೀವನದಲ್ಲಿ. ಯಾಕಂದರೆ ಅದೆಲ್ಲದಕ್ಕೂ ಎನರ್ಜಿ ಬೇಕು. ಅದಕ್ಕೋಸ್ಕರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.